ಈ ಆಪರೇಷನ್ ಕಮಲಕ್ಕೆ ಯಾರು ಡಿಗ್ರಿ ಸರ್ಟಿಫಿಕೇಟ್ ಸಿಗಲ್ಲ. ಯಡಿಯೂರಪ್ಪವ್ರಿಗೆ ಗೊತ್ತಿಲ್ಲಿರಬೇಕು. ಅವರಿದು 3ನೇ ಅಟೆಂಪ್ಟ್ ಆಯ್ತು. MBBS ಓದೋರು ಹೌಸ್ ಸರ್ಜನ್ ಎಲ್ಲ ಸೇರಿದರೆ 6 ವರ್ಷ ಎಲ್ಲ ಆಗುತ್ತೆ. ಇನ್ನೂ ಎಷ್ಟು ಅಟೆಂಪ್ಟ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ನಿಜವಾಗ್ಲೂ ಹೇಳ್ತೀನಿ, ಇದು ಹೆಜ್ಜೆ ಏನಿಟ್ಟಿದ್ದಾರೆ ಪದೇ ಪದೇ ಇದನ್ನು ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಒಂದು ಖಗೋಲೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಯಾಕೆಂದರೆ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಷ್ಟು ಗೌರವ ಇರ್ತದೆ, ಒಂದು ಅಧಿಕಾರವನ್ನು ಚಲಾಯಿಸ್ತಕ್ಕಂಥ ಒಂದು ಹಕ್ಕೇನಿರ್ತದೆ, ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಹಕ್ಕು ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿನೂ ಕೂಡ ಇರ್ತದೆ. ಇವರು ಸಾಕಷ್ಟು ಭಾಷಣ ಮಾಡಿದ್ದಾರೆ. ಯಾರು? ಮಾನ್ಯ ಯಡಿಯೂರಪ್ಪವರು ಏನಂತ ಹೇಳಿದ್ರು, ಎಲ್ರಿ ನೀವು 6 ತಿಂಗಳಾಯಿತು 4 ತಿಂಗಳಾಯಿತು ಸಾಲ ಮನ್ನಾ ಎಲ್ಲಿ ಮಾಡಿದ್ದೀರಿ ಅಂತ ಹೇಳಿ ಕೇಳ್ತಾರೆ. ಇವರು ನಿಜವಾಗ್ಲೂ ಇವರಿಗೆ ಮಾನ ಮರ್ಯಾದೆ ಇದ್ದರೆ ಯಾರ್ಯಾರು ಗುರ್ಗಾವಿಗೆ ಹೋಗಿ ಸೇರ್ಕೊಂಡಿದ್ದಾರಲ್ಲ 104 ಜನರು, ಮತ್ತು ಸಂಸದರು ಮತ್ತು MLCಗಳು, ಇವರಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇದ್ದಿದ್ರೆ, ಇದಕ್ಕೆ ಕ್ಯಾಪ್ಟನ್ ಅಂತ ಹೇಳಿ ಅನ್ಸ್ಕೊಂಡಿರೋ ಯಡಿಯೂರಪ್ಪರಿಗೂ ಮಾನ ಮರ್ಯಾದೆ ಇದ್ದರೆ ನರೇಂದ್ರ ಮೋದಿ ಅವ್ರ ಮನೆ ಹತ್ರ ಹೋಗಿ ಒಂದು ಸತಿ ರಿಕ್ವೆಸ್ಟ್ ಮಾಡ್ಕೊಂಡು, ಹೇಗಿದ್ರು ಹೋಗ್ಯಾರ, ಅದು ಯಾರು ಖರ್ಚು ಯಾರು ಇಂಡಸ್ಟ್ರಿಯಲಿಸ್ಟ್ ಕೊಟ್ಟರೋ ಅದನ್ನು ನಾನು ಪ್ರಶ್ನೆ ಮಾಡೋದಿಲ್ಲ. ಅಲ್ಲಿವರೆಗೂ ಹೋಗಿದಾರಲ್ಲ. ಕುಮಾರಸ್ವಾಮಿ ಅವರು ಈಗಾಗಲೇ ಸಾಕಷ್ಟು ಸಾವಿರಾರು ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ, ಇನ್ನೂ ಮಾಡ್ತಾರಂತೆ. ದಯವಿಟ್ಟು ನಮ್ಮ ಮರ್ಯಾದೆ ಉಳಿಸ್ಕೊಳ್ರಿ. ನಾಳೆ BJP ಅಸ್ತಿತ್ವನೂ ಇರೋದಿಲ್ಲ. ದಯವಿಟ್ಟು ಸಾಲ ಮನ್ನಾ ಮಾಡಿ ಅಂತ ಹೇಳಿ ಒಂದ್ಸತಿ ಕೇಳ್ಕೊಂಡು ಬರೋದು ಒಳ್ಳೇದು ಅಂತ ಹೇಳಿ ನನ್ನ ಒಂದು ಸಜೆಷನ್. ಅವರು ನಿಜವಾಗ್ಲೂ ಇದನ್ನು ಮಾಡಿದ್ರೆ, ನಾನು ವೈಯಕ್ತಿಕವಾಗಿ ಬೇಕಾದ್ರೆ ಅವ್ರು ಏನಾದ್ರು ಬರ್ತಾರಲ್ಲ ಅಲ್ಲಿ ಕೆಂಪೇಗೌಡ ಏರ್ಪೋರ್ಟಲ್ಲಿ ಅವ್ರು ಲ್ಯಾಂಡ್ ಹತ್ರ ಫಸ್ಟ್ ಹಾರ ಹಾಕೋನೆ ನಾನು. ಅವ್ರು ಕೇಳ್ಕೊಂಡು ಬಂದರೆ ಸಾಕು. ಅವ್ರು ಮಾಡ್ತಾರ ಬಿಡ್ತಾರ ಬಿಡಿ. ಯಾಕೆಂದರೆ ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದಷ್ಟು ಇದು ನನಗನ್ಸುತ್ತೆ ಈ ಭಾರತ ದೇಶದೊಳಗೆ ಆ ಉನ್ನತ ಸ್ಥಾನದಲ್ಲಿ ಇದ್ದು ಯಾರು ಸುಳ್ಳು ಹೇಳ್ಯಾರಂದ್ರೆ ನರೇಂದ್ರ ಮೋದಿ ಅವ್ರು ಬಿಟ್ಟರೆ ಇನ್ನು ಯಾರಿಲ್ಲ. ಮತ್ತು ಅವ್ರು ಕೊಡ್ತಾರೋ ಗೊತ್ತಿಲ್ಲ ನನಗೆ. ಇಲ್ಲ ಅಂದರೆ ಯಾರು RSS ಅವರು ಚಡ್ಡಿ ಹಾಕ್ಕೊಂಡು ಕೈಯಾಗಿ ಲಾಠಿ ಹಿಡ್ಕೊಂಡಿರ್ತಾರಲ್ಲ, ನಾವು ದೇಶ ಪ್ರೇಮಿ ಅಂತ ಹೇಳಿ, ಅವರಿಗೇನಾದ್ರು ನಿಜವಾಗ್ಲೂ ಮಾನ ಮರ್ಯಾದೆ ಇದ್ದರೆ ಇವರೆಲ್ಲರೂ ವಾಪಸ್ ಬರ್ತಾರಲ್ಲ, ಇವರು ಜನಪ್ರತಿನಿಧಿಗಳು MLA ಅದೇ ದಂಡ ತಗೊಂಡು ಅವ್ರಿಗೆ ಹಾಕ್ಕೊಂಡು ಹೊಡಿತಕ್ಕಂಥದ್ದು ಒಂದು ಫಸ್ಟ್ ಮಾಡಿ. ಯಾಕೆಂದರೆ ಚುನಾವಣೆ ಬಂದ ತಕ್ಷಣ ಇವ್ರು ಬಂದ್ಬಿಡ್ತಾರೆ ಚಡ್ಡಿ ಹಾಕಿ ಹೆಗ್ಲಿಗೆ ಒಂದು ಇದನ್ನು ಹಾಕ್ಕೊಂಡು ಮತ ಕೊಡ್ರಿ. ಇವ್ರು 5 ವರ್ಷ ಏನು ಮಾಡೋದಿಲ್ಲ. ಯಾವುದಾದ್ರೂ ಧರ್ಮಕ್ಕೆ ಬೆಂಕಿ ಹಿಡ್ತಕ್ಕಂಥದ್ದು ಕೆಲಸ. ಅಂಬೇಡ್ಕರ್ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ಒಬ್ರು ಹೇಳ್ತಾರೆ. ಇದ್ರ ಬಗ್ಗೆ ಚಿಂತನೆ ಇಲ್ಲ. ಕುಮಾರಸ್ವಾಮಿ ಅವರು 5 ಸ್ಟಾರ್ ಹೋಟ್ಲಲ್ಲಿ ಇದ್ದಾರೆ, ಅವ್ರ ರಾಜ್ಯದಲ್ಲೇ ಇದ್ದಾರೆ, ಅವ್ರ ದುಡ್ಡಲ್ಲಿ ಅವ್ರು ಇದ್ದಾರೆ. ಇವ್ರು ಯಾರ ದುಡ್ಡಲ್ಲಿ ಹೋಗಿದ್ದಾರೆ? ಇವ್ರಿಗೆ ಏನು ಹಕ್ಕಿದೆ? ವಿಧಾನಸೌಧದಲ್ಲಿ ಕೇಳ್ತಾರೆ, ಮಾನ್ಯ ಕುಮಾರಸ್ವಾಮಿ ಅವರೇ, ನೀವು ಮುಖ್ಯಮಂತ್ರಿಗಳಾಗಿದ್ದೀರಿ, ನೀವು ಜನರಿಗೆ ಕೈಗೆ ಸಿಗ್ತಾ ಇಲ್ಲ, ತಪ್ಪು. ನನಗನ್ಸುತ್ತೆ ಯಾರಾದರೂ ಒಬ್ಬರು ಮುಖ್ಯಮಂತ್ರಿಗಳು ನನಗೆ ಗೊತ್ತಿರೋ ಪ್ರಕಾರ ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥವ್ರು, ಯಾಕಂದರೆ ನನ್ನ ವಿವೇಚನೆಗೆ ಮಾತ್ರ ನಾನು ಹೇಳಬೇಕಾಗುತ್ತೆ, ಅದು ಬಂಗಾರಪ್ಪಾಜಿಯವರು ಬಿಟ್ಟರೆ ನನಗನ್ಸುತ್ತೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು. ದೇವೇಗೌಡರು ಬಿಟ್ಟರೆ ಅವರು ಪ್ರಧಾನಮಂತ್ರಿಗಳು ಆ ಹುದ್ದೆಯನ್ನು ನೋಡಿದ್ದಾರೆ. ಅವ್ರ ಬಗ್ಗೆ ನಾನು ಚರ್ಚೆ ಮಾಡ್ತಕ್ಕಂಥ ಅಷ್ಟು ದೊಡ್ಡ ಮನುಷ್ಯ ಆಗೋದಿಲ್ಲ ನಾನು. ಇವತ್ತು ಜನರಿಗೆ ಸಿಗ್ತಕ್ಕಂಥ ಯಾರು ಮುಖ್ಯಮಂತ್ರಿಗಳಿದ್ದಾರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು. ಯಾಕೆ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಪ್ರಶ್ನೆ ಮಾಡ್ತಿರಲ್ಲ, ಯಡಿಯೂರಪ್ಪರೇ ನೀವು ಹೋಗಿ 5 ಸ್ಟಾರ್ ಹೋಟ್ಲಲ್ಲಿ ನಮ್ಮಿದ್ರೊಳಗಲ್ಲ ಬೇರೆ ರಾಜ್ಯದಲ್ಲಿ ಹೋಗಿ ಅಡ್ಕೊಂಡು ಕೂತ್ಕೊಳ್ತಿರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಎಲ್ಲ ಒಂದು ರೀತಿಯಲ್ಲಿ ಜಾತಿಯನ್ನ ವ್ಯವಸ್ಥೆಯನ್ನು ತರೋದು, ಧರ್ಮದ ವ್ಯವಸ್ಥೆಯನ್ನು ತರೋದು. RSS ಅವ್ರಿಗೆ ನಾನು ನಿಜವಾಗ್ಲೂ ಅವ್ರಿಗೆ ಕೈ ಮುಗಿದು ಮನವಿಯನ್ನು ಮಾಡ್ತೀನಿ, ಆ ಫೋನ್ನ ಒಂದ್ಸತಿ ಉಪಯೋಗ ಮಾಡಲಿ ಅವ್ರ ಜೀವನದಲ್ಲಿ. ಅವ್ರು ಏನಾದರೂ ಅದನ್ನು ಜೀವನದೊಳಗೆ ನಿಜವಾಗ್ಲೂ ಅದು ಬುದ್ಧಿ ಬರ್ಬೇಕಂತ ಹೇಳಿದರೆ ಆ ಕೋಲಿಗೆ ಆ್ಯಕ್ಷನಿಗೆ ಬರಬೇಕಾಗುತ್ತೆ. ನಿಮಗೆ ವೋಟ್ ಹಾಕ್ಸಿದೀವಲ್ಲ, ಅದನ್ನು ಮರ್ಯಾದೆ ಉಳಿಸ್ತಕ್ಕಂಥ ಜವಾಬ್ದಾರಿಯನ್ನು ನೀವು ಮಾಡಿ ಅಂಥೇಳಿ. ಆವಾಗ ನೋಡ್ರಿ, ನೀವು RSS ಅವರಿಗೆ ನಿಜವಾಗ್ಲೂ ಏನು RSS ಹುಟ್ಟಿರೋದು ಯಾಕೆ ನಮ್ಮ ದೇಶವನ್ನು ಕಾಪಾಡಲಿಕ್ಕೆ, ಅದನ್ನು ಇಂಥವ್ರಿಂದ ಫಸ್ಟ್ ಕಾಪಾಡಿದ್ರೆ ಸಾಕು. ಅದು ನಮ್ಮ ಕರ್ನಾಟಕದಿಂದ ಆದರೆ ಸಾಕು. ಅವ್ರನ್ನ ಹೋಗಿ ಅಲ್ಲಿ ಹರಿಯಾಣಕ್ಕೆ ಹೋಗಿ ಹೆಂಗೆ ಹುಡ್ಕೊಂಡು ಬರ್ತಾರ ಗೊತ್ತಿಲ್ಲ. ಅವ್ರೇನು ಈಗ ಸದ್ಯಕ್ಕೆ ಬರೋಕ್ಕೆ ಕಾಣೋದು. ಯಾರು ಬಂದಾರ? 104 ಜನರು ಬಂದ್ರ? ನನಗೆ ಗೊತ್ತಿಲ್ಲ, ಇವತ್ತು ನಾನು TV ಯಲ್ಲಿ ನೋಡಲಿಲ್ಲ. ಮತ್ತು ಯಡಿಯೂರಪ್ಪರೇನೋ ಗುರುಗಳನ್ನ ನೋಡಿಬಿಟ್ಟು ಸಿದ್ಧಗಂಗಾ ಸ್ವಾಮೀಜಿಯವರ ಒಂದು ಆರೋಗ್ಯ ಸ್ಥಿತಿಯನ್ನು ನೋಡಿ ಮತ್ತೆ ನಾನು ವಾಪಸ್ ಹೋಗ್ತೀನಿ ಅಂಥೇಳಿ. ನಾನು ಹೇಳ್ತೀನಲ್ಲ, ಇದಕ್ಕೆ ಸೂತ್ರಧಾರರು ಅಮಿತ್ ಶಾ ಅವರು, ಇದಕ್ಕೆ ಪುಷ್ಟಿ ಕೊಡ್ತಕ್ಕಂಥದ್ದು ಮತ್ತು ಗ್ರಾಂಟಿಂಗ್ ಅಥಾರಿಟಿ ನರೇಂದ್ರ ಮೋದಿಯವರು. ಐ ಥಿಂಕ್ ಪಾತ್ರಧಾರಿ ಯಡಿಯೂರಪ್ಪ ಅವರು. ಪಿಕ್ಚರ್ ಮಾತ್ರ ಫ್ಲಾಪ್. ಬೇರೆ ಪಾತ್ರ ನಂಗೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ 3 ಜನರು ಎದ್ದು ಕಾಣಿಸ್ತಾ ಇದ್ದಾರೆ.
3 ಜನಗಿಸಿ ಯಡಿಯೂರಪ್ಪರು ಆ ಪಕ್ಷದ ಒಂದು ಗೌರವಾನ್ವಿತ ಈ ರಾಜ್ಯವನ್ನು ಆಳಿರ್ತಕ್ಕಂಥವ್ರು. ಈ ಜಿಲ್ಲೆಯಿಂದ ಅವರು ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ. ಈ ಜಿಲ್ಲೆಯಲ್ಲಿ 7-8 ಜನರು ತೀರ್ಕೊಂಡು ಹೋಗಿದ್ದಾರೆ. ಹೋಗಿ ಇದ್ರ ಬಗ್ಗೆ ಅಲ್ಲಾದರೂ ಮಾತಾಡಿದ್ರೆ ಅದನ್ನೂ ಮಾತಾಡಿಲ್ಲ. ಮಾಡ್ಬೋದು, ಆಮೇಲೆ ಸರ್ಟಿಫಿಕೇಟ್ ನೀವೇ ಕೊಟ್ಬಿಟ್ರಿ ಅವರು. ಅಲ್ಲ, ಆಪರೇಷನ್ ಡಾಕ್ಟ್ರೇಟ್ ಕೊಡ್ಬೇಕಲ್ಲ ಯಡಿಯೂರಪ್ಪ ಅವರಿಗೆ. ನನಗನ್ಸುತ್ತೆ ಫ್ಲಾಪ್ ಆಪರೇಷನಲ್ಲಿ ಏನಾದರೂ ಡಾಕ್ಟ್ರೇಟ್ ಕೊಡೋದಾದರೆ ಮೊನ್ನೆ ಯಡಿಯೂರಪ್ಪ ಅವರ ಒಂದು ಕೊರಳಿಗೆ ಅದು ಹಾರ ಹಾಕಿ ಕೊಡ್ಬಿಡ್ರಿ ಅಂತ. ಫ್ಲಾಪ್ ಆಪರೇಷನ್ ಯಾರಾದರೂ ಮಾಡಿದಾದ್ರೆ ನಮ್ಮ ದೇಶದೊಳಗೆ ಅದು ಮಾನ್ಯ ಯಡಿಯೂರಪ್ಪರು, ಡಾಕ್ಟರ್ ಯಡಿಯೂರಪ್ಪ ತಗೊಂಡ್ಬಿಟ್ರೆ. ಅಲ್ಲ, ಅಮಿತ್ ಶಾ ಅವರಿಗೆ ಬೇಗ ಗುಣಮುಖರಾಗಲಿ, ಒಳ್ಳೆ ಬುದ್ಧಿನೂ ಬರಲಿ ಅಂತೇಳಿ ಹೇಳ್ಬೋದು. ನಾನು ಅದು ಬಿಟ್ಟರೆ ಇನ್ನೇನು ಹೇಳೋಕ್ಕಾಗಲ್ಲ.